भाष्यं यद्यपि पूर्वमेव बहुभिः व्याख्यातः पूर्वं बुधैः तस्मिंस्तेऽपि तथापि मोहमगमन् यद्वादिवै मत्यतः अध्यासैकनिरूपणेन निखिलं भाष्यार्थमातन्वती स्वात्मानन्दविधायिनी च सुगमा व्याख्यानकेशां मुदे व्याख्यानकेशां मुदे। सदाहं संप्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्रीमच्छंकर भगवत् पूज्य पाद महासद्गुरुभ्यो नमः। श्री श्री सुरेश्वराचार्य सद्गुरुपादुकाभ्यां नमः। श्री श्री सच्चिदानंदेन्द्र सरस्वती सद्गुरुपादुकाभ्यां नमः। वन्दे तं सच्चिदानन्दं यतिवर्यं महामतिं वेद वेदान्तसारज्ञं सद्गुरुं प्रणतोऽस्म्यहम्। श्रीगुरुं प्रणतोऽस्म्यहम्। सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्रीमच्छंकर भगवत् पूज्य पाद महासद्गुरुभ्यो नमः। श्री श्री सुरेश्वराचार्य सद्गुरुपादुकाभ्यां नमः। श्री श्री सच्चिदानंदेन्द्र सरस्वती सद्गुरुपादुकाभ्यां नमः। नमो नमः सद्गुरुपादुकाभ्यां। भगवद्भक्तರು ತತ್ವಜಿಜ್ಞಾಸು ಸಾಧಕರು ಮುಮುಕ್ಷು ಸಾಧಕರು ಸದ್ಗುರು ಭಕ್ತರು ವೇದಾಂತಾರ್ಥ ಚಿಂತಕರು ನೈಷರ್ಮ್ಯ ಸಿದ್ಧಿ ಪ್ರಿಯರು ವೇದಾಂತಿಗಳು ಆಗಿರುವ ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಭಗವಾನ್ ಸ್ವರೇಶ್ವರಾಚಾರ್ಯರವರಿಂದ ರಚಿತವಾಗಿರುವ ನೈಷ್ಕರ್ಮ್ಯ ಸಿದ್ಧಿ ಪ್ರವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸುಸ್ವಾಗತ. ಇಂದು ಶ್ರೀ ಪರಾಭವನಾಮ ಸಂವತ್ಸರದಲ್ಲಿ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಶುಕ್ಲ ಪಕ್ಷ ಚತುರ್ದಶಿ ತಿಥಿ ಉತ್ತರ ನಕ್ಷತ್ರ ವೃದ್ಧಿನಾಮ ಯೋಗ ವಣಿಕರ್ಣ ವಾರ ಬುಧವಾರ 2026ನೇ ಇಸವಿ ಏಪ್ರಿಲ್ ಮಾಹೆಯಲ್ಲಿ 1ನೇ ತಾರೀಖಿನ ಬುಧವಾರದ ಸುಪ್ರಭಾತವನ್ನು ತಮ್ಮೆಲ್ಲರಿಗೂ ತಿಳಿಸುತ್ತಾ, ಇಂದಿನ ನೈಷ್ಕರ್ಮ್ಯ ಸಿದ್ಧಿ ಪ್ರವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೇಮ ಪೂರ್ವಕವಾದ ಸುಸ್ವಾಗತ. ಓಂ ಖಾನಿಲಾಜ್ಞಬ್ಧರಿತ್ರ್ಯಂತಂ ಸಕ್ಫಣೀವೋದ್ಗತಂ ಯತಃ ಧ್ವಾಂತಚ್ಛಿದೇ ನಮಸ್ತಸ್ಮೈ ಹರಯೇ ಬುದ್ಧಿ ಸಾಕ್ಷಿಣೇ ಅಲಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಾಸ್ತಮಬಾಧಯಃ ಗರೀಯಸೇ ನಮಸ್ತಸ್ಮೈ
ಅವಿದ್ಯಾ ಗ್ರಂಥಿ ಭೇದಿನಿ ಗುರೋಕ್ತೋ ವೇದರಾಧ್ಯಾಂತಃ ತತ್ರ ನೋ ವಕ್ಮ್ಯ ಶಕ್ತಿತಃ ಸಹಸ್ರ ಕಿರಣ ವ್ಯಾಪ್ತೆ ಖದ್ಯೋತಃ ಕಿಂ ಪ್ರಕಾಶಯೇತಿ ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ನೈಷ್ಕರ್ಮ್ಯ ಶಿಕ್ಷೆಯಲ್ಲಿ 3ನೇ ಅಧ್ಯಾಯ 21ನೇ ಶ್ಲೋಕ. ನೈಷ್ಕರ್ಮ್ಯ ಸಿದ್ಧಿ ಅತ್ಯಂತ ಪ್ರಧಾನವಾದ ಗ್ರಂಥ. ವೇದಾಂತ ಕ್ಷೇತ್ರದಲ್ಲಿ, ಶಾಂಕರಾದ್ವೈತ ವೇದಾಂತ ಕ್ಷೇತ್ರದಲ್ಲಿ ನೈಷ್ಕರ್ಮ್ಯ ಸಿದ್ಧಿಗೆ ಅಗ್ರತಾಂಬೂಲ, ಶಿಖಾಮಣಿಯಂತೆ ಇದೆ. ಇದನ್ನ ಅರ್ಥ ಮಾಡಿಕೊಂಡು ಬಿಟ್ಟರೆ ಖಂಡಿತ ಬ್ರಹ್ಮಜ್ಞಾನಿಯಾಗಿಬಿಡ್ತಾರೆ. ಇಲ್ಲೇನು ಮಾಡಬೇಕಾದ್ದಿಲ್ಲ. ನಿಮ್ಮ ಸಂಪ್ರದಾಯಕ್ಕೆ ತಕ್ಕಂತೆ, ಧರ್ಮಕ್ಕೆ ತಕ್ಕಂತೆ ನಿಮ್ ಜೀವನ ನಡೆಸ್ಕೋತಾ ಇದೆ. ಆದರೆ ವೈರಾಗ್ಯ ಭಾಗ್ಯವುಳ್ಳವರಾಗಿ, ಸದ್ಗುರು ಭಕ್ತಿಯ ಸಂಪನ್ನರಾಗಿ ಓದ್ತಾ ಇದ್ರೆ ಹಾಗೆ ಅರ್ಥ ಆಗುತ್ತೆ. ಸರಿ, ಸುರೇಶ್ವರಾಚಾರ್ಯಾಣ ನೈಷ್ಕರ್ಮ್ಯ ಸಿದ್ಧೌ ತೃತೀಯಾಧ್ಯಾಯೇ ಏಕವಿಂಶ ಶ್ಲೋಕ. 21ನೇ ಶ್ಲೋಕ, 3ನೇ ಅಧ್ಯಾಯ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ನಹಾನಂ ಹಾನಮಾತ್ರೇಣ ನೋದಯೋಪಿ ಯಥಾಯತಃ ತತ್ಸಿದ್ಧಿ ಸ್ಯಾತ್ ತದ್ಧೀನೆ ಹಾನಾದಾನ ವಿಧರ್ಮಕೆ. ನಮೋ ನಮಃ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. ಶ್ಲೋಕಕ್ಕೆ ಪದ ವಿಭಾಗವನ್ನು ಮಾಡ್ತೇನೆ. ನ ಹಾನಂ ಹಾನಮಾತ್ರೇಣ ನ ಉದಯ ಅಪಿ ಇಯತಾ ಯತಃ 8 ತತ್ಸಿದ್ಧಿ ಸ್ಯಾತ್ 10 ತು ತದ್ಧೀನೆ ಹಾನಾದಾನ ವಿಧರ್ಮಕಿ 13 ಪದಗಳಿಂದ ರಚಿತವಾಗಿರುವ ಅದ್ಭುತವಾದ ವೇದಾಂತ ಶ್ಲೋಕ. ಎಷ್ಟು ಚೆನ್ನಾಗಿದೆ. ಆತ್ಮನಲ್ಲಿ ಸಂಶಯ ಜ್ಞಾನವಾಗಲಿ, ಸಮ್ಯಜ್ಞಾನವಾಗಲಿ, ಮಿಥ್ಯಾಜ್ಞಾನವಾಗಲಿ ಇಲ್ಲ. ಮಾನವರು ಸಮ್ಯಜ್ಞಾನವನ್ನ ಬಯಸುತ್ತಾರೆ. ನನಗೆ ಸಮ್ಯಜ್ಞಾನ ಬೇಕು, ಸಂಶಯ ಜ್ಞಾನವೂ ಬೇಡ, ವಿಪರೀತ ಜ್ಞಾನವೂ ಬೇಡ ಅಂತಾರೆ. ಅದರಂತೆ ಸಂಶಯ ಜ್ಞಾನ ಹೋಯ್ತು, ವಿಪರೀತ ಜ್ಞಾನವೂ ಹೋಯ್ತು. ಆತ್ಮನ ಸ್ವರೂಪದಲ್ಲಿ ಏನೂ ವ್ಯತ್ಯಾಸವಾಗಿಲ್ಲ. ಸಮ್ಯಜ್ಞಾನ ಬಂತೋ, ಅದರಿಂದಲೂ ಆತ್ಮನಲ್ಲಿ ಏನೂ ವ್ಯತ್ಯಾಸವಾಗಿಲ್ಲ. ಹಿಂದಿನ ಶ್ಲೋಕದಲ್ಲಿ ಸಮ್ಯಕ್ ಸಂಶಯ ಮಿಥ್ಯಾತ್ವೈ ಧೀರೇ ವೇಯಂ ವಿಭಜ್ಯತೆ ಹಾನೋಪಾದಾನತಾಮೀಶಾಂ ಮೋಹಾದಧ್ಯಸ್ಯತೆ ದೃಶಂ. ಏನ್ ಮಾತಾಡ್ತಾ ಇದ್ದಾರೆ, ಏನು ಶ್ಲೋಕ ರಚನೆ. ಸಮ್ಯಜ್ಞಾನ, ಸಂಶಯ ಜ್ಞಾನ, ಮಿಥ್ಯಾಜ್ಞಾನ, ಈ ಮೂರೂ ಕೂಡ ಬುದ್ಧಿಯ ಪ್ರತ್ಯಯ. ಬುದ್ಧಿಯಲ್ಲಿ ಸರಿಯಾದ ತಿಳುವಳಿಕೆ, ಸಂಶಯ ತಿಳುವಳಿಕೆ, ತಪ್ಪು ತಿಳುವಳಿಕೆ ಅಂತ ಆಗ್ತಾ ಇದೆ. ಆದ್ದರಿಂದ ಇವುಗಳ ಹಾನವಾಗಲಿ, ಉಪಾದಾನವಾಗಲಿ, ಸಂಶಯ ಮಿಥ್ಯಾಜ್ಞಾನಗಳ ಹಾನ, ಸಮ್ಯಜ್ಞಾನದ ಉಪಾದಾನ, ಇದು ಮೋಹಾತೆ ಅವಿದ್ಯೆಯಿಂದ ಅಧ್ಯಸ್ಯತೆ ದೃಶೌ, ದೃಕ್ಸ್ವರೂಪನಾದ ಆತ್ಮನ ಮೇಲೆ ಅಧ್ಯಸ್ಯತೆ, ಅಜ್ಞಾನಿಗಳು ಅಧ್ಯಾಸ ಮಾಡಿದ್ದಾರೆ. ಇದರಿಂದ ಆತ್ಮನ ಸ್ವರೂಪದಲ್ಲಿ ಏನೂ ಆಗಿಲ್ಲ. ಎಂಥ ವಿವೇಕ ನೋಡಿ. ವೇದಾಂತಿಗಳಂಥ ವಿವೇಕಿಗಳು
ವೇದಾಂತಿಗಳಂಥ ವಿಮರ್ಶಕರು, ವೇದಾಂತಿಗಳಂಥ ಮಹಾ ಮೇಧಾವಿಗಳು, ವೇದಾಂತಿಗಳಂಥ ಅತ್ಯಂತ ಪ್ರಾಜ್ಞರು, ವೇದಾಂತಿಗಳಂಥ ತುಂಬಾ ಬುದ್ಧಿವಂತರು ಪ್ರಪಂಚದಲ್ಲೇ ಇಲ್ಲ. ಯಾಕೆ? 1,000 ಕೋಟಿ ಮಾನವರಿದ್ದಾರೆ. ಅದರಲ್ಲಿ ಎಲ್ಲ ಮಾನವರು ಕೂಡ ಅಧ್ಯಾಸಕ್ಕೆ ಒಳಗಾಗಿದ್ದಾರೆ. ವೇದಾಂತಿಗಳಮ್ಮ ಬ್ರಹ್ಮಜ್ಞಾನಿಗಳು 1,000 ಜನ ಇರಬಹುದು. 1,000 ಕೋಟಿಯಿಂದ 1,000 ಜನ, ಕೋಟಿಗೊಬ್ಬ. ಆ 1,000 ವೇದಾಂತಿಗಳು ಉಳಿದ ಎಲ್ಲ ಮಾನವರನ್ನು ಅಜ್ಞಾನಿಗಳು ಅಂತ ಕರೆದು ಆತ್ಮಾನಾತ್ಮ ವಿವೇಚನೆ ಮಾಡ್ತಾ ಇದ್ದಾರೆ. ಹೀಗಾಗಿ ರಮಣ ಮಹರ್ಷಿಗಳಂಥ ಬುದ್ಧಿವಂತರು ವಿಶ್ವದಲ್ಲೇ ಇಲ್ಲ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರಂತ ಮಹಾಮೇಧಾವಿಗಳು 14 ಲೋಕಗಳಲ್ಲಿ ಇಲ್ಲ. ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳಂತ ವಿಮರ್ಶಕರು, ವಿಚಾರವಾದಿಗಳು ಪ್ರಪಂಚದಲ್ಲೇ ಇಲ್ಲ. ಎಷ್ಟು ಚೆನ್ನಾಗಿ ಬರೀತಾನೆ. ಮುಂದಕ್ಕೆ ಹೋಗೋಣ. ಪದಚ್ಛೇದವಾಯ್ತು, ಅನ್ವಯ ಹೇಳ್ತೇನೆ. ಹಾನ ಮಾತ್ರೇಣ ಆತ್ಮನಿ ನ ಹಾನಂ ಇಯತ ಉದಯ ಮಾತ್ರೇಣ ಆತ್ಮನಃ ಆತ್ಮನಿ ನ ಉದಯಃ ಯತಃ ತದ್ಧೀನೆ ಹಾನಾದಾನ ವಿಧರ್ಮಕ್ಕೆ ತತ್ಸಿದ್ಧಿ ಸ್ಯಾತ್. ಸೊಗಸಾಗಿದೆ. ಈ ಶ್ಲೋಕಕ್ಕೆ ಭಗವಾನ್ ಸ್ವರೇಶ್ವರಾಚಾರ್ಯರವರು ಒಂದು ಸಣ್ಣ ಇಂಟ್ರೊಡಕ್ಷನ್ ಬರೆದಿದ್ದಾರೆ. ಕುತಃ ಕೂಟಸ್ಥಾತ್ಮ ಸಿದ್ಧಿ ಇತಿ ಚೇತಿ. ಆತ್ಮನು ಕೂಟಸ್ಥನಾಗಿದ್ದಾನೆ, ಆತ್ಮನಲ್ಲಿ ಯಾವ ಬದಲಾವಣೆಗಳಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ಇದು ಕುತಃ ಕಸ್ಮಾತ್ ಹೇತೋ. ಆತ್ಮನಲ್ಲಿ ಬದಲಾವಣೆಗಳಿಲ್ಲ, ಆತ್ಮನು ನಿತ್ಯ ಕೂಟಸ್ಥ ಸ್ವರೂಪನಾಗಿದ್ದಾನೆ. ಬುದ್ಧಿಯಲ್ಲಿ ಎಲ್ಲ ಬದಲಾವಣೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಲ್ಲ, ಇದು ಕುತಃ, ಹೇಗೆ, ಯಾತರಿಂದ, ಕಸ್ಮಾತ್ ಹೇತೋ. ಪ್ರಶ್ನೆ ಉತ್ತರ ಕೊಡ್ತಾ ಇದ್ದಾನೆ. ನ ಹಾನಂ ಹಾನ ಮಾತ್ರೇಣ ನೋದಯೋಪಿ ಯಥಾ ಯತಃ ತತ್ಸಿದ್ಧಿ ಸ್ಯಾತ್ ತದ್ಧೀನೆ ಹಾನಾದಾನ ವಿಧರ್ಮಕಿ. ಬಹಳ ಚೆನ್ನಾಗಿದೆ. ಹಾನ ಮಾತ್ರೇಣ, ನಾನು ನನ್ನಲ್ಲಿರುವ ಸಂಶಯ ಜ್ಞಾನವನ್ನು, ಮಿಥ್ಯಾಜ್ಞಾನವನ್ನು ಹಾನ ಕಳ್ಕೊಂಡೆ. ನನ್ನ ದೆಸೆಯಿಂದ ಕಾಮ, ನನ್ನಲ್ಲಿದ್ದಂಥ ಸಂಶಯ ಜ್ಞಾನವು, ಮಿಥ್ಯಾಜ್ಞಾನವು ಹಾನವಾಯಿತು, ಬಿಟ್ಟೋಯ್ತು. ಇಲ್ಲಿವರೆಗೆ ಅಜ್ಞಾನಿಯಾಗಿದ್ದೆ. ನಾನು ಮನುಷ್ಯ, ನಾ ಸಂಸಾರಿ, ನಾ ದೇಹ ಅಂತ ಮಾಡ್ಕೊಂಡಿದ್ದೆ. ಅದು ಮಿಥ್ಯಾಜ್ಞಾನ. ಇನ್ನು ವೇದಾಂತ ಗ್ರಂಥ ಕೇಳುವಾಗ, ವೇದಾಂತ ಪ್ರವಚನವನ್ನು ಕೇಳುವಾಗ ಏನಪ್ಪ ದೇಹವಲ್ಲ ಅಂತ ಹೇಳ್ತಾ ಇದ್ದಾರೆ. ಹೌದು, ಆದರೆ ಏನಾದ್ರೂ ರೋಗ ರುಜಿನಾದಿಗಳು ಬಂದಾಗ ನಾನೇ ದೇಹ ಅಂತ ಆಗುತ್ತೆ. ಸಂಶಯ ಜ್ಞಾನ. ನಾನು ಶರೀರವೋ ಶರೀರವಲ್ಲವೋ, ಏನೋ ಮನಸ್ಸಿಗೆ ಆಘಾತವಾಗತ್ತೆ, ದುಃಖವಾಗತ್ತೆ, ಮನಸ್ಸು ನಾನು ನಾನಲ್ಲವೋ ಸಂಶಯ ಜ್ಞಾನ. ವೇದಾಂತ ವಿಜ್ಞಾನದಿಂದ ಸುನಿಶ್ಚಿತಾರ್ಥನಾಗಿ ಬಿಟ್ಟರೆ ಸಂಶಯ ಜ್ಞಾನವೂ ಹಾನವಾಯಿತು, ವಿಪರೀತ ಜ್ಞಾನವೂ ಹಾನವಾಯಿತು. ಎರಡು ಬಿಟ್ಟೋಯ್ತು. ಬಿಟ್ಟೋದ್ದರಿಂದ ಆತ್ಮನಲ್ಲಿ ಹಾನವಿಲ್ಲ, ಆತ್ಮನಲ್ಲಿ ಯಾವ ಕೊರತೆ ಆಗಲಿಲ್ಲ, ಆತ್ಮನಲ್ಲಿ ಯಾವ ಬದಲಾವಣೆಯಿಲ್ಲ. ಇನ್ನು ಉದಯೋಪಿ ನ ಇಯತ ಯತಃ. ಉದಯವಾಯಿತು, ಜ್ಞಾನೋದಯವಾಯಿತು, ಸಮ್ಯ ಜ್ಞಾನ ಉದಯವಾಯಿತು. ಅಹಂ ಬ್ರಹ್ಮಾಸ್ಮಿ, ಬ್ರಹ್ಮೈವಾಹಂ, ನಾಹಂ ದೇಹ, ಜನ್ಮ ಮೃತ್ಯು ಕುತೋ ಮೇ, ನಾಹಂ ಪ್ರಾಣಃ, ಕ್ಷುತ್ ಪಿಪಾಸೆ ಕುತೋ ಮೇ,
ನಾಹಂ ಚಿತ್ತಂ ಶೋಕಮೋಹಂ ಕುತೋಮಿ ನಾಹಂಕಾರ ಬಂಧಮೋಕ್ಷಂ ಕುತೋಮಿ. ಇದು ಉದಯವಾಯಿತು. ಉದಯ ಅಂದ್ರೇನು? ಡಾನ್, ಡಾನಿಂಗ್. ಎನ್ಲೈಟನ್ಮೆಂಟ್ ಹ್ಯಾಸ್ ಡಾನ್ಡ್ ಇನ್ ಮೀ. ಇದರಿಂದಲೂ ಕೂಡ ಇಷ್ಟು ಮಾತ್ರದಿಂದ ಆತ್ಮನಲ್ಲಿ ಯಾವ ಉದಯವೂ ಆಗಿಲ್ಲ. ಆತ್ಮ ಇರುವಂತೆ ಇದ್ದಾನೆ. ಬೇಸಿಗೆ ಕಾಲದಲ್ಲಿ ಶೆಕೆ ಜಾಸ್ತಿ ಆಗುತ್ತೆ, ಬಿಸಿಲು ಜ್ವರ ಆಗುತ್ತೆ. ಇದರಿಂದ ಸೂರ್ಯನಿಗೆ ಬಿಸಿ ಜಾಸ್ತಿ ಬರುವುದಿಲ್ಲ. ಚಳಿಗಾಲದಲ್ಲಿ ತುಂಬಾ ಚಳಿ ಇರುತ್ತೆ, -, ಡಿಗ್ರಿ ಹೊರಟೋಗುತ್ತೆ. ಅದರಿಂದ ಸೂರ್ಯನಲ್ಲಿ ಬೆಳಕು ಅಥವಾ ಶಾಖ ಕಮ್ಮಿ ಆಗುವುದಿಲ್ಲ. ಸೂರ್ಯನೇ ಹೀಗಿದ್ದಾನೆ ಅಂತಾದ ಮೇಲೆ ಸೂರ್ಯನಿಗೂ ಸೂರ್ಯನಾಗಿರುವ ತಸ್ಯ ಭಾಸ ಸರ್ವಮಿದಂ ವಿಭಾತಿ. ನೋಡಿ, ನಮ್ಮ ಪ್ರಾಚೀನ ಮಹರ್ಷಿಗಳು ಎಂತೆಂಥ ಅದ್ಭುತವಾದ ಸಂಶೋಧನೆ ಮಾಡಿದ್ದಾರೆ. ಅವರಿಗೆ ನೊಬೆಲ್ ಪ್ರೈಸು ಯಾರೂ ಕೊಡ್ಲಿಲ್ಲ, ಭಾರತ ರತ್ನ ಪ್ರಶಸ್ತಿಯನ್ನೂ ಕೊಡ್ಲಿಲ್ಲ, ಪದ್ಮಶ್ರೀಯನ್ನೂ ಕೊಡ್ಲಿಲ್ಲ. ಎಂತ ಏನು ಬೇಡ. ನಂದತೆ ನಂದತೆ ನಂದತ್ಯೇವ. ರಮಣ ಮಹರ್ಷಿಗಳ ಸಂಶೋಧನೆಗೆ ಇಡೀ ವಿಶ್ವ ಅವರಿಗೆ ನೊಬೆಲ್ ಪ್ರೈಸ್ ಕೊಡ್ಬೇಕಾಗಿತ್ತು. ಬೇಡ, ಅವ್ರು ಕೇಳಲೂ ಇಲ್ಲ, ಕೊಡ್ಲೂ ಇಲ್ಲ, ಕೊಟ್ರು ಬೇಡ ಅಂತ. ಭಾರತ ರಾಷ್ಟ್ರದವರು ರಮಣ ಮಹರ್ಷಿಗಳ ಅದ್ಭುತವಾದಂಥ ಆತ್ಮಜ್ಞಾನ ಸಂಶೋಧನೆಗೆ ಭಾರತ ರತ್ನ ಕೊಡಬೇಕಾಗಿತ್ತು. ಬೇಡ. ಯಾಕೆ? ಭಾರತ ರತ್ನವೂ ನಾನೇ, ಭಾರತ ರಾಷ್ಟ್ರವೂ ನಾನೇ. ಹೌದಾ? ಇದು ಅದ್ಭುತ. ಇಡೀ ವಿಶ್ವದಲ್ಲಿ ವೇದಾಂತ ಶಾಸ್ತ್ರದಂಥ ಪರಮ ಮಂಗಲಕರವಾದ, ಪರಮ ಶ್ರೇಷ್ಠವಾದ, ಅತ್ಯಮೂಲ್ಯವಾದಂಥ ಶಾಸ್ತ್ರ ಬೇರೊಂದಿಲ್ಲ. ಆದರೆ ಭಗವಂತನ ಮಾಯೆ ಇಂಥ ವೇದಾಂತ ಶಾಸ್ತ್ರವನ್ನ ಮೂಲೆ ಗುಂಪು ಮಾಡಿಬಿಟ್ಟು ಯಾವ್ಯಾವುದೋ ಶಾಸ್ತ್ರ ಓದ್ತಾ ಇದ್ದಾರೆ. ತುಂಬಾ ಸಂತೋಷ. ಮಾನವ ಉದ್ಧಾರವಾಗಬೇಕಾದರೆ ಉದ್ಧರೇತ ಆತ್ಮಾನಂ ಆಗ್ಬೇಕಾದ್ರೆ ಒಂದೇ ಒಂದು ದಾರಿ, ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ. ತಾನು ಮುಕ್ತನಾಗಿ ಕೃತಗತ್ಯನಾಗಿ ಬೇಕಾದರೆ ವೇದಾಂತ ಒಳ್ಳೆಯದಾರೆ. ವೇದಾಂತ ಶಾಸ್ತ್ರ ಒಂದನ್ನ ಶ್ರೋತ್ರಿಯ ಬ್ರಹ್ಮನಿಷ್ಠರಾದಂತಹ ಸದ್ಗುರುಗಳಿಂದ ಸರಿಯಾಗಿ ಅಧ್ಯಯನ ಮಾಡಿ ತಿಳಿದುಕೊಳ್ಳದೆ ಹೋದರೆ ಖಂಡಿತ ಅಂಥವರಿಗೆ ಆತ್ಮಜ್ಞಾನವಾಗುವುದಿಲ್ಲ, ಮೋಕ್ಷವಿಲ್ಲ. ಯಾವಾಗ ಮೋಕ್ಷ ಸಂಪಾದನೆ ಮಾಡದೆ ಮನುಷ್ಯ ಸಾಯ್ತಾನೋ ಪುನಃ ಸಂಸಾರ ಪ್ರಾರಂಭ. ಪುನಃ ಸಂಸಾರ ಚಕ್ರಕ್ಕೆ ಸಿಕ್ಕಿಕೊಳ್ಳಬಾರದು, ಪುನಃ ಹುಟ್ಟಬಾರದು. ಜನ್ಮ ಮರಣ ಚಕ್ರದಿಂದ ತನ್ನನ್ನ ತಪ್ಪಿಸಿಕೊಳ್ಳಬೇಕೆಂದು ದೃಢವಾದ ಸಂಕಲ್ಪವಿದ್ದರೆ ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ. ಅಧ್ಯಾತ್ಮ ವಿಜ್ಞಾನ ಅಂತ ಅಧ್ಯಾತ್ಮ ವಿದ್ಯೆಯನ್ನ ಬ್ರಹ್ಮಜ್ಞಾನಿ ಪುಂಗವರಾದ ಗೌಡಪಾದರು, ಶಂಕರರು, ಭಗವಾನ್ ಸ್ವನೇಶ್ವರಾಚಾರ್ಯರು, ಭಗವಾನ್ ರಮಣ ಮಹರ್ಷಿಗಳು, ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಜಗತ್ತಿಗೆ ಕೊಟ್ಟಿದ್ದಾರೆ. ನಾನು ಪುಸ್ತಕ ಬರೆದಿದ್ದೇನೆ. ದೊಡ್ಡವರ ದೊಡ್ಡ ಮಾತುಗಳು ನಮ್ಮ ಮೇಲೆ ಹೋಗ್ಬೇಕು. ಎಷ್ಟು ವರ್ಷ ನಾವು LKGಯಲ್ಲೇ ಇರೋಣ. ನಾನು ಸ್ನಾನ ಮಾಡ್ತೇನೆ 3 ಹೊತ್ತು, ಸಂಧ್ಯಾವನೆ ಮಾಡ್ತೇನೆ 3 ಹೊತ್ತು, ಜಪ ಮಾಡ್ತೇನೆ 3 ಹೊತ್ತು, ವಾರಕ್ಕೊಂದು ದಿವಸ ಉಪವಾಸ ಮಾಡ್ತೇನೆ, ವಾರಕ್ಕೆ 2 ದಿವಸ ಮೌನಾಚರಣೆ ಮಾಡ್ತೇನೆ, ಬೆಳಿಗ್ಗೆ 4 ಗಂಟೆದ್ದು ರಾತ್ರಿ 12 ಗಂಟೆವರೆಗೂ ಉಪಾಸನೆ ಧ್ಯಾನ ಮಾಡ್ತಾ ಇದ್ದೆ. ಇದೆಲ್ಲ LKG ಮಾಡಿ. ಆದರೆ ಮೇಲಕ್ಕೆ ಹೋಗ್ಬೇಕು. ಏನಂತ? ಈ ಪ್ರಪಂಚವೆಲ್ಲವೂ ನನ್ನಲ್ಲಿ ಕಲ್ಪಿತವಾಗಿ ತೋರುತ್ತಿದೆ. ನಾನೇ ಸೂರ್ಯ ಚಂದ್ರಾದಿಗಳಿಗೆ ಆತ್ಮನಾಗಿದ್ದೇನೆ. ನನ್ನ ಬೆಳಕಿನಿಂದ ಸೂರ್ಯ ಬೆಳಗ್ತಾ ಇದ್ದಾನೆ, ನಕ್ಷತ್ರಗಳು
ನನ್ನ ಬೆಳಕಿನಿಂದ ಮಿಂಚುತ್ತಿವೆ. ಈ ಸಮ್ಯಜ್ಞಾನ ಹೊಂದಬೇಕಾದ್ರೆ ವೇದಾಂತ ಶಾಸ್ತ್ರ ಸುನಿಶ್ಚಿತರಾಗ್ಬೇಕು. ಆಗ್ಲಿ, ಮಾಡೋಣ. ನಹಾನಂ ಹಾನ್ಯ ಮಹಾನ ಮಾತ್ರೇಣ, ಹಾನ ಮಾತ್ರದಿಂದ ಸಂಶಯ ಜ್ಞಾನ ಮಿಥ್ಯಾಜ್ಞಾನಿಗಳ ಹಾನದಿಂದ ನಹಾನಂ, ಆತ್ಮನಲ್ಲಿ ಯಾವ ಹಾನವೂ ಆಗಿಲ್ಲ. ನೋದಯೋಪಿ, ಉದಯ ಅಂದ್ರೆ ಸಮ್ಯಜ್ಞಾನದ ಆಗಮನ, ಸಮ್ಯಜ್ಞಾನ ಹುಟ್ಟಿದ, ಆದ್ದರಿಂದ ಆತ್ಮನಲ್ಲಿ ಯಾವ ಉದಯವೂ ಆಗಿಲ್ಲ. ಅಬ್ಬ, ಈಗ ಪರಾಭವನಾಮ ಸಂವತ್ಸರದ ಉದಯವಾಯಿತು. ಸೂರ್ಯನ್ ಏನಾಯ್ತು? ನಾಳೆ ಪೌರ್ಣಮಾಸ್ಯ ಬರ್ತಾ ಇದೆ, ಸೂರ್ಯ ಉಪ್ತಾನ. ಮುಂದೆ 15 ಅಮಾವಾಸ್ಯ ಬರುತ್ತೆ, ಸೂರ್ಯ ತಗ್ತಾನ. ಡಾಂಟ್ ಕೇರ್, ಹೌದಾ? ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ನೇಮ ವಿದ್ಯುತೋ ಭಾಂತಿ ಕುತೋಯಮಗ್ನಿ. ಅಷ್ಟಕ್ಕೆ ಬಿಡದೆ ತಮೇವ ಭಾಂತಮನುಭಾತಿ ಸರ್ವಂ ತಸ್ಯ ಭಾಸಾ ಸರ್ವಮಿದಂ ವಿಭಾತಿ. ಆ ಆತ್ಮನೇ ನಾನು, ಅಹಂ ಬ್ರಹ್ಮಾಸ್ಮಿ. ಏನ್ ಬ್ರಹ್ಮಜ್ಞಾನಿಯ ನಿರ್ಣಯ! ತಚ್ಚಿಜ್ಜಿ ಸ್ಯಾತ್ ತದ್ಧೀನಿ. ನೋಡಿ, ಈ ಸಂಶಯ ಜ್ಞಾನ, ಮಿಥ್ಯಾಜ್ಞಾನ, ಸಮ್ಯಜ್ಞಾನಗಳ ಸಿದ್ಧಿ ಆತ್ಮನಿಂದ. ಯತ್ ಸಿದ್ಧಾವಿದಮಸಿದ್ಧಿ ಯದ ಸಿದ್ಧೌನ ಕಿಂಚನ ಪ್ರತ್ಯಕ್ ಧರ್ಮೈಕನಿಷ್ಠಸ್ಯ ಯಾಥಾತ್ಮ್ಯಂ ವಕ್ಷ್ಯತೆ ಸ್ಫುಟಂ. ಈ ಪ್ರಪಂಚದ ಸಿದ್ಧಿಯಾಗುವುದು ನನ್ನಿಂದ. ನಾನಿದ್ದರೆ ಬುದ್ಧಿ, ನಾನಿದ್ದರೆ ಮನಸ್ಸು, ಬುದ್ಧಿ ಇದ್ದರೆ ಪ್ರಪಂಚ, ಪ್ರಪಂಚದಲ್ಲಿ ಪದಾರ್ಥಗಳು. ಆತ್ಮನ ಸಿದ್ಧಿಯಾದ ಮೇಲೆ ಪ್ರಪಂಚದ ಸಿದ್ಧಿಯಾಗ್ತಾ ಇದೆ. ಆ ಆತ್ಮನೇ ನಾನು ಎನ್ನುವುದನ್ನ ಅನೇಕ ಯುಕ್ತಿಗಳಿಂದ ಪೂಜ್ಯರಾಗಿರುವಂತ ಭಗವತ್ಪಾದ ಸೋಮೇಶ್ವರ ಅಂತ ಹೇಳಿದ್ದಾರೆ. ತತ್ಸಿದ್ಧಿ ಸ್ಯಾತ್ ತದ್ಧೀನಿ. ಆತ್ಮನು ಹೀನ, ಹೀನ ಇಲ್ಲದವನು, ಹಾನಹೀನ, ಉದಯಹೀನ. ಆತ್ಮನಲ್ಲಿ ಹಾನವೂ ಇಲ್ಲ, ಉದಯವೂ ಇಲ್ಲ. ಅದೇ ಹಾನಾದಾನ ವಿಧರ್ಮಕ್ಕೆ, ಹಾನ ಬಿಡುವಿಕೆ, ಆದಾನ ಬರುವಿಕೆ ಎರಡೂ ಕೂಡ ಇಲ್ಲದೆ ಇರುವಂತ ಆತ್ಮನ ಸಿದ್ಧಿಯಾದರೆ ಹಾನಾದಾನಗಳ ಸಿದ್ಧಿ, ಬುದ್ಧಿಯ ಸಿದ್ಧಿ. ಎಷ್ಟು ಸೂಕ್ಷ್ಮ ವಿಚಾರ! ಇವನಿಗೆ ಹೆಸರು ಪ್ರತ್ಯಗ ಆತ್ಮ. ಇವತ್ತೇನಾಗಿದೆ? ಪರಾಂಚಿಖಾನಿ ವ್ಯತುನ ಸ್ವಯಂಭೂ ತಸ್ಮಾತ್ ಪರಾಂಗ್ ಪಶ್ಯತಿ ನಾಂತರಾತ್ಮನ್ ಕಶ್ಚಿತ್ ಧೀರಃ ಕಶ್ಚಿತ್ ಧೀರಃ ಕಶ್ಚಿತ್ ಅನೇಕ ಕೋಟಿ ಸಹಸ್ರೇಷು ಕಶ್ಚಿತ್ ಧೀರಃ ಪ್ರತ್ಯಗಾತ್ಮಾನಮೈಚ್ಛತೆ ಆವೃತ್ತ ಚಕ್ಷುಃ ಅಮೃತತ್ವಮಿಚ್ಛನ್. ಒಂದೊಂದು ಮಂತ್ರವೂ ಕೂಡ ಅಮೃತಾಯಮಾನವಾಗಿ. ಅದ್ಭುತ ಅದ್ಭುತ. ಬಾ, ನಾನು ಪುಸ್ತಕ ಬರೆದಿದ್ದೇನೆ. ವೇದಾಂತ ಮಕರಂದ, ಶಾಂಕರ ಮಕರಂದ. ಏನ್ ಸ್ವಾಮಿ ಗ್ರಂಥಗಳು! ವೇದಾಂತಗಳ ಜೇನು, ಶಂಕರಾಚಾರ್ಯರ ಜೇನು. ಅದನ್ನ ಮುಮುಕ್ಷ ಜನ ಫ್ರೀಯಾಗಿ ಕೊಡ್ತೇವೆ, ಓದಿ ಬರ, ದುಡ್ಡೇ ಬೇಡ. ಆದ್ದರಿಂದಲೇ 8,000 ರೂಪಾಯಿ ಪುಸ್ತಕವನ್ನ 3,000 ರೂಪಾಯಿ ಕೊಡ್ತಾ ಇದ್ದೀನಿ. ನನ್ನ ಉದ್ದೇಶ, ನನಗೆ ನನ್ನ ಪರಮ ಪೂಜ್ಯ ಪ್ರೀತಿಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಆ 16 ವರ್ಷಗಳಲ್ಲಿ ಏನು ವೇದಾಂತ ಜ್ಞಾನ ಭಂಡಾರವನ್ನ ಟನ್ಗಟ್ಲೆ ಕೊಟ್ಟಿದ್ದಾರೋ ಅದನ್ನ ನಾನೇನು ಅರಗಿಸಿಕೊಂಡಿದ್ದೇನೋ ಕ್ವಿಂಟಾಲ್ ಗಟ್ಲೆ, ಅದನ್ನ ನಾನು ಗ್ರಾಮ್ಸ್ ಗಟ್ಲೆ ಕೊಡ್ತಾ ಇದ್ದೀನಿ. ಇಷ್ಟೇ ಉದ್ದೇಶ. ಆ ಹಣದಿಂದ ನಾನು ಅರಮನೆ ಕಟ್ಕೋಬೇಕು, ಪುಸ್ತಕದ ಹಣದಿಂದ ಕಾರ್ ತಗೊಳ್ಬೇಕು ಅಂತ ಭ್ರಮೆ ಇಲ್ಲ.
ಆದ್ದರಿಂದ ವೇದಾಂತ ವಿಜ್ಞಾನ ಪ್ರಸಾರವಾಗಿ ಎಲ್ಲೆಲ್ಲಿ ಹೋದ್ರೂ ಪುಸ್ತಕ ಕೊಡ್ತೀನಿ. ಮೊನ್ನೆ ಫಂಕ್ಷನ್ ಹೋಗಿದ್ದೆ, ಸುಮಾರು 1 ವರ್ಷದಲ್ಲಿ 200 ಫಂಕ್ಷನ್ ಹೋಗ್ತೇನೆ ನಾನು. ಯಾರು ಕರೆದ್ರು ಹೋಗ್ತೇನೆ. 200 ಫಂಕ್ಷನ್ ಹೋದಾಗ 50-100 ಪುಸ್ತಕ ತಗೊಂಡಾಗಿ ಹಂತ ಹಾಕ್ತೇನೆ ಪ್ರಚಾರವಾಗಿ. 10 ಜನಗಳು ಒಬ್ಬರಾರು ಓದ್ತಾರೆ. ಆ ಒಳ್ಳೆ ಫೋಟೋ ಯಾಕೆ ಹಾಕಿಸ್ತಾ ಇದ್ದೇನೆ ಅಂದ್ರೆ, ಆ ಫೋಟೋವನ್ನ ನೋಡಿ ಯಾರೂ ಕೂಡ ಆ ಪುಸ್ತಕವನ್ನ ವೇಸ್ಟ್ ಬಕೆಟ್ ಹಾಕುವುದಿಲ್ಲ. ಆ ಫೋಟೋಕ್ಕೋಸ್ಕರ ಇಟ್ಕೊತಾರೆ. ಒಂದ್ ಮನೆಯಲ್ಲ ಪುಸ್ತಕ ಓಡಾಡ್ತಾ ಇದ್ರೆ ಯಾರೋ ಓದ್ತಾರೆ, ಕಾಫಿ ಕುಡಿತಾ ಇರ್ತಾರೆ, 2 ಪೇಜ್ ತೆಗಿತಾರೆ. ಅದರಲ್ಲಿ ಆತ್ಮಜ್ಞಾನದ ಮಹತ್ವ ಅಂತ ಇರುತ್ತೆ, 2 ಲೈನ್ ಓದ್ತಾರೆ, ಅರ್ಥ ಮಾಡ್ಕೊತಾ ಸಾಕು. ಈ ದೃಷ್ಟಿಯಿಂದ ಪ್ರಚಾರ ಮಾಡ್ತಾ ಇದ್ದೇನೆ. ಯಾರು ಬೇಕಾದ್ರೂ ಪುಸ್ತಕವನ್ನು ತಗೊಳ್ಳಿ. 8,000 ರೂಪಾಯಿ ಪುಸ್ತಕ 3,000 ರೂಪಾಯಿ ಕೊಡ್ತಾ ಇದ್ದೀನಿ. ನೀವೇನ್ ಮಾಡ್ಬೇಕು ಅಂದ್ರೆ, ಒಂದೊಂದು ಸೆಟ್ಟು ಪುಸ್ತಕ ತಗೊಂಡು ನೀವು ಕೂಡ ಏನಾದ್ರು ಫಂಕ್ಷನ್ ಹೋದ್ರೆ ಹಂಚಿ. 3,000 ರೂಪಾಯಿ ಅಂದ್ರೆ ಸೀರೆ ಪಂಚೆ ಕೊಡ್ತೀರಾ, ಯಾರು ಉಟ್ಕೊಳ್ಳೋದಿಲ್ಲ. ಬ್ಲೌಸ್ ಪೀಸ್ ಕೊಡ್ತೀರಾ, ಯಾರು ಉಪಯೋಗಿಸಿಲ್ಲ. ಪುಸ್ತಕ ಕೊಟ್ರೆ ಖಂಡಿತ ಓದ್ತಾರೆ. 100 ಜನಗಳಲ್ಲಿ 10 ಜನನಾದ್ರೂ ವೇದಾಂತಗಳಾಗಲಿ ಉದ್ದೇಶಿಸಿ. ಯಾಕೆ ಹೇಳ್ತಾ ದೊಡ್ಡ ಮಾತುಗಳು ಕೇಳಬೇಕು. ಎಷ್ಟು ವರ್ಷ ನಾವು ಈ ಬರೀ ಸ್ನಾನ, ಸಂಧ್ಯಾ, ಜಪ, ತಪ, ಪೂಜಾ, ದಾನ, ಧರ್ಮದ ಕೂತು, ಇದೆಲ್ಲವೂ ಕರ್ತೃತಂತ್ರ ಸಾಧನ. ಬಿಡುವನೆಂದಿಗೆ ನೀ ಕಾಣ್ಪೆ ಮನುಜ. ನಮ್ಮೆಲ್ಲರ ಕರ್ತೃತ್ವ ಬುದ್ಧಿ 3 ವಿಧ: ಕಾಯ, ವಾಚ, ಮನಸ. ಬೆಳಗಿನಿಂದ ರಾತ್ರಿಯವರೆಗೂ ಈ 3ರಲ್ಲಿ ಒಂದಲ್ಲ ಒಂದು ರೀತಿ ತೊಡಗಿರುವುದರಿಂದ ವಿರಾಮವೇ ಇಲ್ಲ. ಮುಂಡಕೋಪನಿಷತ್ತು ಹೀಗೆ ಸಾರುತ್ತಿದೆ: ಇಹಚೇದವೇದಿ ರಥಸತ್ಯಮಸ್ತಿ ನಚೇದಿ ಹಾವೇದೀನ್ ಮಹತೀ ವಿನಷ್ಟಿ ಭೂತೇಷು ಭೂತೇಷು ವಿಚಿತ್ಯ ಧೀರಾಃ ಪ್ರೇತ್ಯಾಸ್ಮಾಲ್ಲೋಕಾದಮೃತಾ ಭವಂತಿ. ಮಾನವ ಜನ್ಮ ಬಂದಾಗ ನಿನ್ನ ನಿಜ ಸ್ವರೂಪವನ್ನು ತಿಳಿಯದೆ ಈ ಶರೀರ ಬಿಟ್ಟರೆ ಮಹತ್ತರವಾದ ನಷ್ಟ ನಿನಗೇ. ತನ್ನ ಅಮೃತತ್ವ ಸ್ವರೂಪವನ್ನು ತಿಳಿದವನೇ ಧೀರ. ಸ್ವಾಮಿ ವಿವೇಕಾನಂದರು ಕಠೋಪನಿಷತ್ತಿನ ಉದ್ಗಾರವನ್ನು ಹೇಳುತ್ತಾ ಉತ್ತಿಷ್ಠತ ಜಾಗ್ರತ ಪ್ರಾಪ್ಯ ವರಾನ್ನಿಬೋಧತ ಎಂದು ಎಚ್ಚರಿಸಿದ್ದಾರೆ. ನಮ್ಮ ಅಶಾಂತಿ, ದುಃಖ, ಅತೃಪ್ತಿಗೆ ಕಾರಣ ಈ ದೇಹವೇ ನಾನು, ಎಚ್ಚರವೇ ಸತ್ಯ, ಕನಸು ಸುಳ್ಳು ಎಂಬ ಇತ್ಯಾದಿ ಕಲ್ಪನೆಗಳು. ಭಗವಾನ್ ಶಂಕರರು ಕಲ್ಪಿತ ದುಃಖಿತ್ವಾತ್ ಅಭ್ಯುಪಗಮಾಚ್ಚ ಎಂದಿದ್ದಾರೆ. ಆದ್ದರಿಂದ ಸ್ವಲ್ಪವಾದರೂ ಬಿಡುವು ಮಾಡಿಕೊಂಡು ವೇದಾಂತ ಶ್ರವಣ ಮಾಡಿ ಎಂದು ಶ್ರೀಗಳವರು ಹಿತವಚನವನ್ನು ಹೀಗೆ ನುಡಿದಿದ್ದಾರೆ: ಬಿಡುವನೆಂದಿಗೆ ನೀ ಕಾಣ್ಬೆ ಮನುಜ, ಕಡು ತಪವೆಂದಿಗೆ ಮಾಡ್ಬೆ ಮನುಜ, ಕಡು ತಪವೆಂದಿಗೆ ಮಾಡ್ಬೆ ಮನುಜ. ಬಿಡುವನೆಂದಿಗೆ ನೀ ಕಾಣ್ಬೆ ಮನುಜ, ಬಿಡುವನೆಂದಿಗೆ ನೀ ಕಾಣ್ಬೆ ಮನುಜ. ಬೆಳಗಿನಿಂದ ಬೈಗಿನ ಪರ್ಯಂತ ಮುಳುಗಿತ್ಪೆ ಕಾರ್ಯದೊಳಿಂತ ಮನುಜ. ಬೆಳಗಿನಿಂದ ಬೈಗಿನ ಪರ್ಯಂತ ಮುಳುಗಿತ್ಪೆ ಕಾರ್ಯದೊಳಿಂತ ಮನುಜ. ಬಳಿ ಹೋಗಿ ಸಂತರ ಪಂಥ ತಳೆದಂದು
ಶಾಂತಿ ಅನಂತ ಹೇ ಮನುಜ ಬಳಿ ಹೋಗಿ ಸಂತರ ಪಂಥ ತಳೆದಂದು ಶಾಂತಿ ಅನಂತ ಹೇ ಮನುಜ ಬಿಡುವನೆಂದಿಗೆ ನೀ ಕಾಣ್ಬೆ ಮನುಜ ಬಿಡುವನೆಂದಿಗೆ ನೀ ಕಾಣ್ಬೆ ಮನುಜ. ಹಲವು ಮಾತುಗಳನ್ನು ಆಡುತ್ತಲಿಪ್ಪೆ ಬಲ ಕುಂದೆ ಬರ್ಪುದು ಮುಪ್ಪೆ ಮನುಜ. ಹಲವು ಮಾತುಗಳನ್ನು ಆಡುತ್ತಲಿಪ್ಪೆ ಬಲ ಕುಂದೆ ಬರ್ಪುದು ಮುಪ್ಪೆ ಮನುಜ. ಒಲಿದೇವ ನಾಮಕ್ಕೆ ಬೆಪ್ಪೆ ಮನುಜ ಹಲಿಸೋದರನೆ ನೀನಪ್ಪೆ ಮನುಜ. ಒಲಿದೇವ ನಾಮಕ್ಕೆ ಬೆಪ್ಪೆ ಮನುಜ ಹಲಿಸೋದರನೆ ನೀನಪ್ಪೆ ಮನುಜ. ಬಿಡುವನೆಂದಿಗೆ ನೀ ಕಾಣ್ಬೆ ಮನುಜ ಬಿಡುವನೆಂದಿಗೆ ನೀ ಕಾಣ್ಬೆ ಮನುಜ. ಮನದಲ್ಲಿ ಯೋಚನೆಯ ಮಾಳ್ಪೆ ಮನುಜ ಜನು ಮಂಗಳೇ ನೀತನು ನೋಳ್ಪೆ ಮನುಜ. ಮನದಲ್ಲಿ ಯೋಚನೆಯ ಮಾಡ್ಪೆ ಮನುಜ ಜನು ಮಂಗಳೇ ನೀತನು ನೋಡ್ಪೆ ಮನುಜ. ಕುಣಿದೇಕೆ ಭೋಗವ ಬೇಳ್ಪೆ ಮನುಜ ಮನುಜ ಮನುಜ. ಕುಣಿದೇಕೆ ಭೋಗವ ಬೇಳ್ಪೆ ಮನುಜ ನೆನೆ ಶಂಕರಾತ್ಮನ ಬೆಳ್ಪೆ ಮನುಜ. ನೆನೆ ಶಂಕರಾತ್ಮನ ಬೆಳ್ಪೆ ಮನುಜ. ಬಿಡುವನೆಂದಿಗೆ ನೀ ಕಾಣ್ಬೆ ಮನುಜ. ಕಡು ತಪವೆಂದಿಗೆ ಮಾಡ್ಬೆ ಮನುಜ ಬಿಡುವನೆಂದಿಗೆ ನೀ ಕಾಣ್ಬೆ ಮನುಜ ಬಿಡುವನೆಂದಿಗೆ ನೀ ಕಾಣ್ಬೆ ಮನುಜ ಮನುಜ. ವೇದಾಂತ ಶಾಸ್ತ್ರದಲ್ಲಿ ಆತ್ಮಜ್ಞಾನ ಪ್ರಾಪ್ತಿಗೆ ಹೇಳಿರುವಂತಹದ್ದು ವಸ್ತುತಂತ್ರ ಜ್ಞಾನ. ಅದು ಒಂದು ಪುಸ್ತಕ ಬರೆದಿದ್ದೇನೆ, ವಸ್ತುತಂತ್ರ ಜ್ಞಾನ ಅಂತ ಒಂದು ಪುಸ್ತಕ. ಹಾನ ಮಾತ್ರೇಣ ಆತ್ಮನಿ ನಹಾನಂ ಇಯತ ಉದಯ ಅಪಿ ಆತ್ಮನಿ ನಾಸ್ತಿ ಯತಃ ತದ್ಧೀನೆ ಹಾನಾದಾನ ವಿಧರ್ಮಕ್ಕೆ ಆತ್ಮನಿ ತತ್ಸಿದ್ಧಿ. ಆತ್ಮನಿದ್ದರೆ ಮಾತ್ರವೇ ಎಲ್ಲದ ಬುದ್ಧಿ ಇರುವಂತಹದ್ದು ಆತ್ಮನಿಂದ. ಬುದ್ಧಿ ವ್ಯಾಪಾರ ಮಾಡ್ತಾ ಇದೆ, ಬುದ್ಧಿ ಅದ್ಭುತವಾದ ಕೆಲಸ ಮಾಡ್ತಾ ಇದೆ. ಯಾರಿಂದ? ಆತ್ಮನಿಂದ. ಆತ್ಮನಿಲ್ಲದೆ ಹೋದರೆ ಬುದ್ಧಿಗೆ ಬುದ್ಧಿ ಇಲ್ಲ ಅಂತ ಆಗಿಬಿಡುತ್ತೆ. ಇಷ್ಟು ನನ್ನ ಉಪನ್ಯಾಸ ಸಾಕು. ಈಗ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಕ್ಲೇಶಾಪಹರಣೆ ಓದ್ತೇನೆ. ನನಗೆ ಪರಮಾಶ್ಚರ್ಯ ಪರಮಾನಂದವಾಗುತ್ತೆ. ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳನ್ನ ನಾನು ಸಾಕ್ಷಾತ್ತಾಗಿ ನೋಡಿದ್ದೆ, ಅವ್ರ ಹತ್ರ ಇದ್ದೆ,
16 ವರ್ಷ ಸೇವೆ ಮಾಡ್ಕೊಂಡಿದ್ದೀನಿ. ಅವರ ಜೀವನ ಪರಿಶುದ್ಧವಾದ ಜೀವನ, ಪರಿಪಕ್ವವಾದ ಆತ್ಮಜ್ಞಾನದ ಪಾಕ. ಅಂತ ಮಹಾತ್ಮರು ಬರೆದಿರುವಂತ ಶ್ರೇಷ್ಠವಾದ ಗ್ರಂಥ ಕ್ಲೇಶಾಪಹಾರಿ. ಇದನ್ನು ಬರೆದಾಗ ಸದ್ಗುರುಗಳ ವಯಸ್ಸೆಷ್ಟು? 88. ಜ್ಞಾಪಕ ಇಟ್ಕೊಳ್ಳಿ, ಏನ್ ಚೆನ್ನಾಗಿದೆ ಇದು. 299ನೇ ಪುಟದಲ್ಲಿ ಶ್ಲೋಕ ಓದ್ತಾ ಇದ್ದೇನೆ. ಸಂಸ್ಕೃತ ಗ್ರಂಥ. ನಹಾನಂ ಹಾನ ಮಾತ್ರೇಣ ನೋದಯೋಪಿ ಯಥಾಯತಃ ತತ್ಸಿದ್ಧಿ ಸ್ಯಾತ್ತು ತದ್ಧೀನೆ ಹಾನಾದಾನ ವಿಧರ್ಮಕಿ. ಏನು ಸುರೇಶ್ವರಾಚಾರ್ಯರ ಮಾತು? ಸುರೇಶ್ವರರ ಆ ಕಬ್ಬಿಣದ ಮಾತುಗಳನ್ನ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ತಮ್ಮ ಕ್ಲೇಶಾಪಹಾರಣಿ ವ್ಯಾಖ್ಯಾನದಲ್ಲಿ ಗುಗ್ರಿ ಮಾಡಾಕ್ಬಿಡಿ. ಗುಗ್ರಿ ಎಣ್ಣ ಬೇಯಿಸ್ಬಿಟ್ಟು ಕುಕ್ಕರ್ನಲ್ಲಿ ಅದಕ್ಕೆ ಉಪ್ಪು, ಹುಳಿ, ಖಾರ, ತೆಂಗಿನಕಾಯಿ ಹಾಕ್ಬಿಟ್ಟು ತಿಂತಿ. ಹಾಗೆ ಮಾಡಿದ್ದಾನೆ. ಓದ್ತೇನೆ. 300ನೇ ಪುಟ. ಬಹಳ ಆನಂದ, ಬಹಳ ಆನಂದ. ಇದಕ್ಕಿಂತ ಇನ್ನೇನು ಆನಂದ ಇದೆ ಮುಮುಕ್ಷುಗಳಿಗೆ? ಮೋಹಾದಧ್ಯಾಸ್ಯತೆ ಇತಿ ಕಥಮವಗಮ್ಯತೆ. ಮೋಹದಿಂದ ಅಜ್ಞಾನಿಗಳು ಆತ್ಮನಲ್ಲಿ ಅಧ್ಯಾಸ ಮಾಡಿದ್ದಾರೆ ಅಂತ ಹೇಳಿದ್ರಲ್ಲ, ಇದು ಹೇಗೆ? ಆತ್ಮನ ಏಮತೆ ಹಾನತ ಉಪಾದಾನತೆ ಇತಿ ಕುತೋ ನ ಸ್ಯಾತಿ. ಹಾನತಾ ಚ ಉಪಾದಾನತಾ ಚ ಹಾನತೋಪಾದಾನತೆ. ಏನು ಗುರುಗಳ ವಾಕ್ಯ? ಶ್ರೀರಾಮ್ ಜಯರಾಮ್ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಕ್ಲೇಶಾಪಹಾರಣಿ ವ್ಯಾಖ್ಯಾನವನ್ನು ಕುರಿತು ಉಪನ್ಯಾಸ ಮಾಡುವಂತಹ ಸಾಮರ್ಥ್ಯ ಒಬ್ಬನಿಗೆ. ಯಾರವನು? ದಡ್ಡನಾಗಿರುವ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳವರ ಖಾಸಾ ಶಿಷ್ಯ, ಅಂತೆವಾಸಿ ಶಿಷ್ಯನಾದ ಸುಬ್ರಾಯ ಶರ್ಮನಿಗೆ ಮಾತ್ರ ಸಾಧ್ಯ. ಹಾನತೋಪಾದಾನತೆ, ಹಾನತ ಉಪಾದಾನ ಎರಡೂ ಕೂಡ ಆತ್ಮನಿಗೆ ಅಂತ ಯಾಕೆ ಆಗಬಾರದು? ಎಲ್ಲವೂ ಆತ್ಮನಲ್ಲಾಗ್ತಾ ಇದೆ. ಆತ್ಮನಿಗೆ ಸಮ್ಯಜ್ಞಾನದ ಉದಯವಾಯಿತು. ಆತ್ಮನಿಂದ ಸಂಶಯ ಜ್ಞಾನ, ಮಿಥ್ಯಾಜ್ಞಾನದ ಅಪಾದಾನವಾಯಿತು ಅಂತ ಕುತೋನ ಯಾಕಾಗಬಾರದು ಅಂತಂದ್ರೆ ಇತ್ಯಾಶಂಕ್ಯ ತತ್ಪರಿಹಾರಾರ್ಥತ್ವೇನ ಶ್ಲೋಕಮವತಾರಯತಿ ಭಗವಾನ್ ಸುರೇಶ್ವರಾಚಾರ್ಯ. ಆತ್ಮನಃ ಕೂಟಸ್ಥತ ಸಿದ್ಧಿ ಕುತಃ. ಆತ್ಮನು ಕೂಟಸ್ಥನಾಗಿದ್ದಾನೆ. ನೋಡಿ ಎಷ್ಟು ಚೆನ್ನಾಗಿದೆ. ನಾನು ಕೂಟಸ್ಥ ನಿತ್ಯ. ದೇಹ ಬಿದ್ದು ಆಯ್ತು, ಬುದ್ಧಿ ಮಂಕಾಯ್ತು, ಎಲ್ಲವೂ ಹಾಳು, ನಾನೇನು ಆಗಿಲ್ಲ. ಈ ಪ್ರಪಂಚವೇ ತಲೆ ಕೆಳಗಾದರೂ ಆಕಾಶಕ್ಕೇನಾಗಿದೆ? ಹಾಗಾತ್ಮನು ಕೂಟಸ್ಥನಾಗಿದ್ದಾನೆ ಎನ್ನುವಂತಹದ್ದು ಕುತಃ, ಹೇಗೆ ಇತಿ ಪ್ರಶ್ನೆ. ಸಂಶಯ ಮಿಥ್ಯಾಧಿಯೋ ಹಾನ ಮಾತ್ರೇಣ ನ ಹಾನಂ ಸ್ಯಾತ್ ಆತ್ಮಚೈತನ್ಯಸ್ಯ. ನಿಮಗೆ ಅರ್ಥ ಆಗುತ್ತೆ. ಸಂಶಯ ಮಿಥ್ಯಾಧಿ ಧಿಯ ಧಿಯೋ ಧಿಯ. ಧಿ ಶಬ್ದ ಈಕಾರಾಂತಹ ಸ್ತ್ರೀಲಿಂಗ. ಧಿ ಶಬ್ದ ಧೀ ಧಿಯೌ ಧಿಯ. ಹೇ ಧೀ ಹೇ ಧಿಯೌ ಹೇ ಧಿಯ. ಧಿಯಂ ಧಿಯೌ ಧಿಯ. ಧಿಯ ಧೀಭ್ಯಾಂ ಧೀಭಿಃ. ಧಿಯೈ ಧೀಭ್ಯಾಂ ಧೀಭ್ಯಃ. ಧಿಯ ಧೀಭ್ಯಾಂ ಧೀಭ್ಯಃ. ಧಿಯ ಧಿಯೋ ಧಿಯ. ಧಿಯಿ ಧಿಯೋ ಧೀಷು. ಬಾ ಧಿಯಾಂ ಧಿಯೋ ಧೀಷು ಸಪ್ತಮಿ. ಸಂಶಯ ಮಿಥ್ಯಾಧಿಯೋ. ಸಂಶಯಧಿ ಮಿಥ್ಯಾಧಿ. ಸಂಶಯ ಜ್ಞಾನ ಮಿಥ್ಯಾಜ್ಞಾನ ಎಲ್ಲರೂ ಕೂಡ ಹಾನ ಮಾತ್ರೇಣ ಆತ್ಮನಿಂದ ಬಿಟ್ಟೋಯ್ತು. ಹೋದ ಮಾತ್ರಕ್ಕೆ ಆತ್ಮ ಚೈತನ್ಯಕ್ಕೆ ಏನೂ ಆಗಿಲ್ಲ. ನಾಪಿ ಸಮ್ಯಕ್ ಧೀ ಉದಿತ. ಸಮ್ಯಜ್ಞಾನ ಉಂಟಾಯ್ತು. ಸಮ್ಯಕ್ ಧೀ ಉದಿತ. ಸಮ್ಯಜ್ಞಾನಂ ಉದಿತಂ. ಸಮ್ಯಕ್ ಪ್ರತ್ಯಯ ಉದಿತ ಇತಿ ಯಥಾ
ಇಷ್ಟು ಮಾತ್ರದಿಂದ ಆತ್ಮನೋಪಿ ಉದಯ ನ ಸ್ಯಾತ್, ಆತ್ಮನಿಗೆ ಉದಯವಾಯಿತು ಆತ್ಮೋದಯವಾಯಿತು ಅಂತ ಇಲ್ಲ. ಯತಃ ತದ್ಧೀನೆ ಹಾನೋದಾನಹೀನೆ ಹಾನಾದಾನ ವಿಧರ್ಮಕ್ಕೆ ಆತ್ಮ ಚೈತನ್ಯ ಸತ್ಯೇವ ತತ್ಸಿದ್ಧಿ. ಶ್ರೀರಾಮಚಂದ್ರ, ಆತ್ಮ ಚೈತನ್ಯವಿದ್ದರೆ ಮಾತ್ರವೇ ಆತ್ಮ ಚೈತನ್ಯದ ಸನ್ನಿಧಾನದಲ್ಲಿಯೇ ಸಂಶಯ ಮಿಥ್ಯಾಜ್ಞಾನ ಸಮ್ಯಜ್ಞಾನ ಉಂಟಾಗಬೇಕು. ಅನ್ಯಥಾ ಹಾನಂ ವಾ ಉದಯೋ ವಾ ನಾಸ್ತಿ ಕ್ವಾಚಿತ್ ಕಯೋಃ ತಯೋಃ ಸಾಕ್ಷ್ಯ ಚೈತನ್ಯೇ ಕೂಟಸ್ಥರೂಪೇ ಸ್ಥಿತಿ ಏವಹಿ ತತ್ಸಿದ್ಧಿ ಸ್ಯಾತ್. ಏನು ಸ್ವಾಮಿಗಳ ವಾಕ್ಯ! ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಬ್ರಹ್ಮಜ್ಞಾನಿ ಪುಂಗವರ ಸ್ವಾಮಿ ನೆತ್ತಿ ತುದಿಯಿಂದ ಕಾಲಿನ ಬೆಚ್ಚಿನ ಉಗುರಿನವರೆಗೆ ಬ್ರಹ್ಮಜ್ಞಾನದ ಸಾಕಾರ ಮೂರ್ತಿ. ಒಂದೇ ಮಾತು. ಒಂದರ್ಥದಲ್ಲಿ ಮತ್ಮತ್ತ ರಮಣ 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 ಅಂತ ಹೇಳ್ತಾ ಇರ್ತೀರಿ. ಹೌದು, ರಮಣ ಮಹರ್ಷಿಗಳು ಬ್ರಹ್ಮಜ್ಞಾನಿ ಪುಂಗವರು, ಅವರಿಗಿಂತಲೂ ದೊಡ್ಡವರು. ಕಂಪೇರ್ ಮಾಡಬಾರ್ದು. ನಾನು ದಡ್ಡ, ನಾನು ಕಂಪೇರ್ ಮಾಡ್ತಾ ಇದ್ದೆ. 10 ಜನ ರಮಣ ಮಹರ್ಷಿಗಳನ್ನ ಹಾಕಿದ್ರೆ ಒಬ್ಬ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳಾಗ್ತಾರೆ. ಸ್ವಾಮಿ ಅವರ ಆ ವಿದ್ವತ್ತು, ಆತ್ಮಜ್ಞಾನದ ಆಳ, ಸಮಾತ್ಮ ದರ್ಶನದ ಮಹಿಮೆ ನೋಡ್ತಾ ಹೋದ್ರೆ ಪರಮಾಶ್ಚರ್ಯ. ರಮಣ ಮಹರ್ಷಿಗಳು ಕ್ಷಮಿಸ್ಬೇಕು. ಕ್ವಾಚಿತ್ ಕಯೋಃ ಕ್ವಚಿತ್ ಭವೌ ಕ್ವಾಚಿತ್ ಕೌ. ಎಲ್ಲೋ ಕೆಲವು ಅವಿದ್ಯ ಎನ್ನುವಂತಹದ್ದು ಇರುತ್ತೆ, ಬರುತ್ತೆ, ಹೋಗುತ್ತೆ. ಸಮ್ಯಜ್ಞಾನ ಇರಲಿಲ್ಲ, ಬಂತು, ಹೋಯ್ತು. ಎಲ್ಲವೂ ಕೂಡ ಕ್ವಾಚಿತ್ಕ ಅಂತಂದ್ರೆ ಟೆಂಪೊರರಿ. ಕ್ವಾಚಿತ್ಕವಾಗಿರುವ ಅವುಗಳು ಚೈತನ್ಯವಿದ್ದರೆ ಮಾತ್ರವೇ ತೋರಬೇಕೇ ಹೊರತು ಚಿನ್ಮಾತ್ರ ಸ್ವರೂಪನಾದ ಆತನಿಲ್ಲದೆ ಹೋದರೆ ತೋರುವಂತಿಲ್ಲ. ನಹಿ ಸ್ವಯಂ ಉದಯಾಸ್ತಮಯ ಧರ್ಮಕ ಆತ್ಮ ಹಾನೋಪಾದಾನ ಸಾಕ್ಷಿ ಭವಿತುಂ ಭವೇತ್. ಆತ್ಮನಲ್ಲಿ ನಿಜವಾಗಿಯೂ ಅವಿದ್ಯೆಯ ಉದಯಾಸ್ತಮಾನಗಳಿವೆ ಅಂತಾಗಿಬಿಟ್ರೆ, ಸಮ್ಯಕ್ ದರ್ಶನದ ಉದಯ, ಸಂಶಯ ಮಿಥ್ಯಾಜ್ಞಾನಗಳ ಅಸ್ತಮಾನ ಅಂತಾಗಿಬಿಟ್ಟರೆ, ಉದಯಾಸ್ತಮಾನವುಳ್ಳಂಥ ಆತ್ಮ ಅಂತಾಗಿಬಿಟ್ರೆ ಹಾನೋಪಾದಾನಗಳಿಗೆ ಸಾಕ್ಷಿಯಾಗಲಾರ. ಇದೊಂದು ಅದ್ಭುತವಾದ ವಿಚಾರ. ದಿ ಕಾನ್ಸೆಪ್ಟ್ ಆಫ್ ವಿಟ್ನೆಸಿಂಗ್ ಕಾನ್ಷಿಯಸ್ನೆಸ್, ದಿ ಕಾನ್ಸೆಪ್ಟ್ ಆಫ್ ಪ್ಯೂರ್ ಕಾನ್ಷಿಯಸ್ನೆಸ್ is the real and special contribution of Advaita Vedanta Shankara. ಈ ಸಾಕ್ಷ್ಯ ಚೈತನ್ಯದ ಪ್ರತ್ಯಯ ಶಾಂಕರ ಭಾಷ್ಯದಲ್ಲಿ ಅದ್ಭುತವಾಗಿರುವಂತಹ ಒಂದು ಕೊಡುಗೆ, ಕಾಂಟ್ರಿಬ್ಯೂಷನ್. ಇತ್ಯತಃ ಹಾನೋಪಾದಾನ ರಾಹಿತ್ಯ ಲಕ್ಷಣ ಕೂಟಸ್ಥತ ಸಿದ್ಧ. ಆದ್ದರಿಂದ ಆತ್ಮನು ಹಾನ ಉಪಾದಾನ ರಹಿತನಾಗಿ ಕೂಟಸ್ಥ ನಿತ್ಯನಾಗಿದ್ದಾನೆ ಎನ್ನುವಂತಹದ್ದು ಸಿದ್ಧವಾಯಿತು. ತಸ್ಮಾತ್ ಸಂಶಯಾಧೀನ ಹಾನೋಪಾದಾನ ಸಿದ್ಧರ್ಥಮೇವ ತಾವತ್ ಕೂಟಸ್ಥತ್ವಂ ಆತ್ಮನಃ ಏಸ್ತವ್ಯಮಿತಿ ಭಾವಃ. ಟು ಅಂಡರ್ಲೈನ್, ನಿಮ್ಗೆ ಆಶ್ಚರ್ಯ, ಎಷ್ಟು ಚೆನ್ನಾಗಿ ಬರೀತಾರೆ ಗುರುಗಳು. ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳವರಿಗೆ ನೈಷ್ಕರ್ಮ್ಯ ಸಿದ್ಧಿಯ ಒಂದೊಂದು ವಾಕ್ಯವು ಅರ್ಥವಾಗಿದೆ, ಒಂದೊಂದು ಪದವು ಅರ್ಥವಾಗಿದೆ. ಇಲ್ಲೇ ಹೋದ್ರೆ ಖಂಡಿತ ವ್ಯಾಖ್ಯಾನ ಬರೆಯಲು ಸಾಧ್ಯವಿಲ್ಲ. ಸಾಕ್ಷಾತ್ ಪರಮೇಶ್ವರನ ಅಂಶ ಸಂಭೂತನಾಗಿರುವಂತಹ ವಿಭೂತಿ ಪುರುಷರು. ಏಕೆಂದರೆ ಸಂಶಯಾಧೀನ ಹಾನೋಪಾದಾನ ಸಿದ್ಧರ್ಥಮೇವ ತಾವತ್ ಕೂಟಸ್ಥತ್ವಂ ಆತ್ಮನಃ ಏಸ್ತವ್ಯಂ. ಆತ್ಮನನ್ನ ಕೂಟಸ್ಥ ನಿತ್ಯ ಅಂತ ಒಪ್ತಾರೆ. ಯಾಕೆ? ಈ ಸಂಶಯ ಜ್ಞಾನ ಮಿಥ್ಯಾಜ್ಞಾನಗಳ ಹಾನ ಸಮ್ಯಜ್ಞಾನದ ಉದಯವಾಗಬೇಕಾದ್ರೆ ಜ್ಞಾನ ಬರ್ತಾ ಇದೆ, ಇದೆ ಹೋಗ್ತಾ ಇದೆ. ಇದನ್ನ ರಿಕಾರ್ಡ್ ಮಾಡುವುದಕ್ಕಾಗಿಯಾದರೂ ಆತ್ಮನನ್ನ ಕೂಟಸ್ಥ ನಿತ್ಯ ಎಂದು ಒಪ್ಪಿಕೊಳ್ಳಬೇಕು. ಇದನ್ನು ಹಿಂದೆ ಹೇಳಿದ್ದಾರೆ. ಉಕ್ತಂ ಹಿ ದ್ವಿತೀಯಾಧ್ಯಾಯ. ನೋಡಿ, ಗುರುಗಳು ವಿಮರ್ಶೆ ಮಾಡ್ತಾರೆ. ಹಿಂದೆ ಹೇಳಿದ್ದಾರೆ, ಮುಂದೆ
ಹೇಳುತ್ತಾರೆ ಎನ್ನುವುದನ್ನು ತೋರಿಸ್ತಾರೆ. ಈ ವಿಷಯವನ್ನೇ ಭಗವಾನ್ ಸ್ವರೇಶ್ವರಾಚಾರ್ಯರವರು ತಮ್ಮ ನೈಷಮ ಸಿದ್ಧಿ ಗ್ರಂಥದಲ್ಲಿ ಹಿಂದೆ ಹೇಳಿದ್ದಾರೆ. ನಾನು ಸ್ವರೇಶ್ವರಾಚಾರ್ಯರ ಗ್ರಂಥಗಳ ಬಗ್ಗೆ 2-3 ಗ್ರಂಥ ಬರೆದಿದ್ದೇನೆ. ಒಂದು ಸ್ವರೇಶ್ವರ ಸಿಂಹಗರ್ಜನೆ ಅನ್ಕೋತೀನಿ, ಇನ್ನೊಂದು ನೈಷ್ಕರ್ಮ್ಯ ಸಿದ್ಧಿಯಲ್ಲಿ ಉಪಮಾನಗಳು, ಮತ್ತೊಂದು ನೈಷ್ಕರ್ಮ್ಯ ಸಿದ್ಧಿ ಸಾರ, ಇನ್ನೊಂದು ಸಂಬಂಧ ವಾರ್ತಿಕದಲ್ಲಿ ದೃಷ್ಟಾಂತಗಳು ಅಂತ ಎಲ್ಲ ಗುರುಗಳು ಎಂಜು ಸ್ವರೇಶ್ವರಾಚಾರ್ಯರನ್ನ ಜಗತ್ತಿಗೆ ತೋರಿಸಿಕೊಟ್ಟಂತಹ ಮಹಾತ್ಮರೇ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು. ಸುಬ್ರಾಯ ಶರ್ಮನೂ ಕೂಡ ಸ್ವರೇಶ್ವರಾಚಾರ್ಯರ ಪರಿಚಯವನ್ನ ಮುಮುಕ್ಷು ಜನಗಳು ಮಾಡಿಸ್ತಾ ಇದ್ದಾರೆ. ಎಷ್ಟೋ ಜನ ಗೊತ್ತೇ ಇಲ್ಲ, ಅವರ ಹೆಸರೇ ಗೊತ್ತಿಲ್ಲ, ಇನ್ನವರ ವಾರ್ತಿಕ ನೈಷಮ ಸಿದ್ಧಿ ಗೊತ್ತೇ ಇಲ್ಲ, ಓದ್ಬೇಕು. ಇದನ್ನ ಹಿಂದೆ ಸ್ವರೇಶ್ವರಾಚಾರ್ಯರು 2ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ, ನಮ್ಗೆಲ್ಲ ಪಾಠವಾಗಿದೆ. ಗ್ರಾಹಕ ಗ್ರಾಹ್ಯ ವಿಭಾಗೇಯೋ ವಿಭಾಗವಾನ್ ಹಾನೋಪಾದಾನಯೋ ಸಾಕ್ಷಿ ಹಾನೋಪಾದಾನ ವರ್ಜಿತ. ಅರ್ಥವಾಯ್ತು. ಸ್ವಸಾಧನಂ ಸ್ವಯಂ ನಷ್ಟ ನನಾಶಂ ವೇತ್ಯಭಾವತ ಅತಯೇವ ನ ಚಾನ್ಯೇಷಂ ಅಥೋಸೌ ಭಿನ್ನ ಸಾಕ್ಷಿಕ. ಇದು ಅರ್ಥವಾಯ್ತು. ಇನ್ ಪಾಠ ಮಾಡಿದ್ದೇನೆ. ದೇವನ್ನಾಪೇಕ್ಷತೆ ಸಿದ್ಧಿಂ ಆತ್ಮಾನ್ಯಸ್ಮಾದ ವಿಕ್ರಿಯ. ಏನ್ ಚೆನ್ನಾಗಿದೆ. ನಿರಪೇಕ್ಷಮಪೇಕ್ಷೈವ ಸಿದ್ಧ್ಯಂತಿ ಅನ್ಯೇ ನ ತು ಸ್ವಯಂ ಸಿದ್ಧ್ಯಂತ್ಯನ್ಯೇ ನ ತು ಸ್ವಯಂ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಒಟ್ಟಿನಲ್ಲಿ ಆತ್ಮನು ಕೂಟಸ್ಥ ನಿತ್ಯನಾಗಿರುವುದರಿಂದಲೇ ಬುದ್ಧಿ ಬದುಕಿದೆ. ಆತ್ಮನ ಆಭಾಸದಿಂದ ಕೂಡಿರುವ ಚಿದಾಭಾಸ ರೂಪವಾಗಿರುವಂತಹ ಬುದ್ಧಿಯಲ್ಲಿ ಜ್ಞಾನಾಭಾವ ಇದೆ, ಮಿಥ್ಯಾಜ್ಞಾನ ಇದೆ, ಸಂಶಯ ಜ್ಞಾನವಿದೆ, ಸಮ್ಯ ಜ್ಞಾನವೂ ಇದೆ. ಅದರಲ್ಲಿ 3 ಜ್ಞಾನ ಹೋಗುತ್ತದೆ. ಸಂಶಯ ಜ್ಞಾನ ನಾಶವಾಗುತ್ತೆ, ಜ್ಞಾನಾಭಾವ ತೊಲಗುತ್ತೆ, ಮಿಥ್ಯಾಜ್ಞಾನವೂ ತೊಲಗುತ್ತೆ. ಯಾತರಿಂದ? ಸಮ್ಯಜ್ಞಾನದಿಂದ. ಸಮ್ಯಜ್ಞಾನ ಉಂಟಾದ ಕೂಡಲೇ ಸಮ್ಯಜ್ಞಾನಕ್ಕೆ ವಿರುದ್ಧವಾಗಿರುವ ಜ್ಞಾನಾಭಾವ, ಸಂಶಯ ಜ್ಞಾನ, ಮಿಥ್ಯಾಜ್ಞಾನಿಗಳು ತೊಲಗಿರು. ಇದರಿಂದ ಬುದ್ಧಿ ಶುದ್ಧವಾಯ್ತಷ್ಟೇ. ಬುದ್ಧಿಯ ದೋಷ ಜ್ಞಾನಾಭಾವ, ಸಂಶಯ ಜ್ಞಾನ, ಮಿಥ್ಯಾಜ್ಞಾನ. ಆತ್ಮ ಹೇಗೆ ಇರುವ ಹಾಗೆ ಇದೆ. ಆತ್ಮ ಗುಂಡ್ಗಲ್ಲು, ಯಾವ ವಿಕಾರಗಳು ಇಲ್ಲ. ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಜೀವನ ಕೂಟಸ್ಥ ನಿತ್ಯ ಇವೆ. ಯಾರೋ ಋಷಿಗಳು ಬರ್ತಾ ಇದ್ರು, ಸನ್ಯಾಸಿ, ಯಾರ್ಯಾರೋ ಪುರಿ ಬರ್ತಾ ಇದ್ರು, ಯಾರು ಬಂದು ಕೂಡ ಉಗ್ತಾ ಇದ್ದಿಲ್ಲ. ಎಷ್ಟೋ ಜನ ಬೈತಾ ಇದ್ರು, ಕೂಗ್ತಾ ಇದ್ದಿಲ್ಲ. ನ ಪ್ರಶಿಷ್ಯೇ ಪ್ರಿಯಂ ಪ್ರಾಪ್ಯ ನೋ ದ್ವಿಜೇ ಪ್ರಾಪ್ಯ ಚ ಪ್ರಿಯಂ ಸ್ಥಿರ ಬುದ್ಧಿರ ಸಮ್ಮೂಢ ಬ್ರಹ್ಮವಿತ್ ಬ್ರಹ್ಮಣಿ ಸ್ಥಿತ ಎನ್ನುವ ಗೀತಾಚಾರ್ಯನ ಉಕ್ತಿಗೆ ಜ್ವಲಂತ ಉದಾಹರಣೆ ಬೇಕಾ? ಅವರೇ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು. ಸ್ವಲ್ಪ ಯೋಚನೆ ಮಾಡಿ. ಒಬ್ಬ ವ್ಯಕ್ತಿ ಹೊಳೆಯಿಂದ ಶ್ರೀಪುರದಲ್ಲಿ ಕೂತ್ಕೊಂಡು ಅದನ್ನು ಕಾಡು, ಅಲ್ಲಿ ಸಾಮಾನ್ಯ ಹುಡುಗರನ್ನು ಇಟ್ಕೊಂಡು ಹಳೆ ಕಾಲದ ಪ್ರೆಸ್ಸು ಟಕ್ಕ ಟಡ್ಡಿಲ್ ಕಾಲಿನ ತುಳಿಬೇಕಾಗ್ತಾ ಇತ್ತು. ಆ ಒಂದು ಪರಿಸ್ಥಿತಿಯಲ್ಲಿ 300 ಪುಸ್ತಕ ಬರೆದಿದ್ದಾರೆ ಅಂದ್ರೆ ದೊಡ್ಡ ಪವಾಡ. ಬರೀ ಕಾದಂಬರಿ ಪುಸ್ತಕವಲ್ಲ ಅದು. ವೇದಾಂತ ಪ್ರಕ್ರಿಯಾ ಪ್ರತ್ಯಭಿಜ್ಞಾ, ಮಾಂಡೂಕ್ಯ ರಹಸ್ಯ ವಿವೃತಿ, ಕ್ಲೇಶಾಪಹಾರಿಣಿ, ತೈತ್ತರಿಯೋಪನಿಷತ್ ಭಾಷ್ಯ. ಏನು ಅದ್ಭುತ ಇದನ್ನು ಬರೆದಿದ್ದಾರೆ. ಪರಮಾರ್ಥ ಚಿಂತಾಮಣಿ. ಎಲ್ಲಕ್ಕಿಂತ ಮೇಲಾಗಿ ಶಾಂಕರ ಪ್ರಸ್ಥಾನತ್ರಯ ಸಂಸ್ಕೃತ ಭಾಷೆ ಗ್ರಂಥಗಳನ್ನ ಕನ್ನಡ ಭಾಷೆಗೆ, ಕಸ್ತೂರಿ ಕನ್ನಡ ಭಾಷೆಗೆ ಸೊಗಸಾಗಿ ಅನುವಾದ ಮಾಡಿ
ಸಂಪಾದನೆ ಮಾಡಿದ್ದಾರೆ ಎಂದ ದೊಡ್ಡ ಪವಾಡ. ಶ್ಲೋಕ ಮತ್ತೊಮ್ಮೆ ಓದ್ತೇನೆ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ನಹಾನಂ ಹಾನ ಮಾತ್ರೇಣ ನೋದಯೋಪಿ ಯಥಾ ಯತಃ ತತ್ಸಿದ್ಧಿ ಸ್ಯಾತ್ ತದ್ಧೀನಿ ಹಾನಾದಾನ ವಿಸರ್ಮಕಿ. ಅರ್ಥವಾಯಿತು. ಮುಂದಿನ ಶ್ಲೋಕ 22. ಶ್ರೀ ಸುರೇಶ್ವರಾಚಾರ್ಯ ಉವಾಚ ಆಗಮಾಪಾಯ ಹೇತುಭ್ಯಾಂ ಧೂತ್ವಾ ಸರ್ವಾನನಾತ್ಮನಃ ತತಸ್ತತ್ವಮಸೀತ್ಯೇತತ್ ಹಂತಿ ಅಸ್ಮದಿ ನಿಜಂತಮಃ ತತಸ್ತತ್ವಮಸೀತ್ಯೇತತ್ ಹಂತ್ಯಸ್ಮದಿ ನಿಜಂತಮಃ. ಚೆನ್ನಾಗಿ ಅರ್ಥವಾಗಿವೆ. 2 ಸಲ ಓದಿಬಿಟ್ರೆ ಪದಚ್ಛೇದ, ಅನ್ವಯ, ತಾತ್ಪರ್ಯ, ವಿವರಣೆ ಎಲ್ಲವೂ ಅದು ಗುರುಭಕ್ತಿಯ ಮಹಿಮೆ. ಆಗಮಾಪಾಯ ಹೇತುಭ್ಯಾಂ ಭೂತ್ವಾ ಸರ್ವಾನನಾತ್ಮನಃ ತತಸ್ತತ್ವಮಸಿ ಚೇತತ್ ಹಂತ್ಯಸ್ಮದಿ ನಿಜಂತಮಃ. ನಾಳೆ ಮಾಡ್ತೇನೆ. 22ನೇ ಶ್ಲೋಕ. ಈ ಶ್ಲೋಕಕ್ಕೆಲ್ಲ ಪೂಜ್ಯ ಸದ್ಗುರುಗಳು ಅದ್ಭುತವಾದ ವ್ಯಾಖ್ಯಾನ ಬರೆದಿದ್ದಾರೆ. ಅದನ್ನು ಓದೋಣ. ಕಾನಿಲಾಜ್ಞಬ್ಧರಿತ್ರ್ಯಂತಂ ಸಕ್ಫಣೀವೋದ್ಗತಂ ಯತಃ ಧ್ವಾಂತಚ್ಛಿದೇ ನಮಸ್ತಸ್ಮೈ ಹರಯೇ ಬುದ್ಧಿ ಸಾಕ್ಷಿಣಿ ಅಲಬ್ಧ್ವಾತಿಶಯಂ ಯಸ್ಮಾತ್ ವ್ಯಾವೃತ್ತಾಸ್ತಮಬಾಧಯಃ ಗರೀಯಸೇ ನಮಸ್ತಸ್ಮೈ ಅವಿದ್ಯಾ ಗ್ರಂಥಿ ಭೇದಿನಿ ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಓಂ ಶಾಂತಿ ಶಾಂತಿ ಶಾಂತಿ.